ಕೇಳಿ, ಕೆಲವೊಮ್ಮೆ ಸಂವಿಧಾನದ ದೊಡ್ಡ ದೊಡ್ಡ ನಿಯಮಗಳು ಕೂಡ ಒಂದು ಸಣ್ಣ ಸರಳವಾದ ಪ್ರಶ್ನೆಯಿಂದ ಶುರುವಾಗತ್ತೆ. ಇವತ್ತು ನಾವು ಅಂತಹದ್ದೇ ಒಂದು ಸನ್ನಿವೇಶವನ್ನ ನೋಡೋಣ. ಇಲ್ಲೊಂದು ಕಡೆ ಅಜ್ಜ, ಇನ್ನೊಂದು ಕಡೆ ಮೊಮ್ಮಕ್ಕಳು. ಅವರ ಮಧ್ಯೆ ಸರ್ಕಾರದ ಹಣಕಾಸಿನ ಬಗ್ಗೆ ಒಂದು ಚರ್ಚೆ ನಡೀತಿದೆ. ಇಡೀ ಚರ್ಚೆ ಶುರುವಾಗಿದ್ದೇ ಈ ಒಂದು ಪ್ರಶ್ನೆಯಿಂದ. ಅನನ್ಯಳಿಗೆ ಒಂದು ಡೌಟ್ ಬಂತು. ಅವಳು ತನ್ನ ಅಜ್ಜನನ್ನು ಕೇಳೇ ಬಿಟ್ಲು. ಅಜ್ಜ, ಸರ್ಕಾರ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ರೂಲ್ಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾರಾದ್ರೂ ಸ್ಪೆಷಲ್ ಪರ್ಮಿಷನ್ ಕೊಡ್ಬೇಕಾ ಅಂತ. ಅದಕ್ಕೆ ಶಂಕರಜ್ಜ ನಗ್ತಾ, ಖಂಡಿತ ಬೇಕಮ್ಮ, ಅದಕ್ಕೆ ಅಂತಾನೆ ನಮ್ಮ ಸಂವಿಧಾನದಲ್ಲಿ ಒಂದು ಸ್ಪೆಷಲ್ ವಿಧಿ ಇದೆ ಅಂತಾರೆ. ಅದೇ ವಿಧಿ 207. ಇದು ಹಣಕಾಸು ವಿಧೇಯಕಗಳಿಗೆ ವಿಶೇಷ ನಿಯಮಗಳ ಬಗ್ಗೆ ಹೇಳುತ್ತೆ. ಅಂದ್ರೆ ದುಡ್ಡನ ವಿಷಯ ಬಂದಾಗ ರೂಲ್ಸ್ ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟ್ ಆಗಿರುತ್ತೆ ಅಷ್ಟೇ. ಹಾಗಾದ್ರೆ ಏನದು ಮೊದಲನೇ ಸ್ಪೆಷಲ್ ರೂಲ್? ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟ ಯಾವುದೇ ವಿಧೇಯಕವನ್ನ ಸದನದಲ್ಲಿ ಮಂಡಿಸೋಕು ಮುಂಚೆ ರಾಜ್ಯಪಾಲರ ಶಿಫಾರಸ್ಸು ಬೇಕೇ ಬೇಕು. ಅಂದ್ರೆ ಅವರ ಪರ್ಮಿಷನ್ ಇಲ್ದೆ ದುಡ್ಡಿಗೆ ಸಂಬಂಧಪಟ್ಟ ಯಾವುದೇ ಬಿಲ್ಲನ್ನ ಸದನದಲ್ಲಿ ಇಡೋಕೆ ಆಗೋದೇ ಇಲ್ಲ. ಈಗ ನೋಡಿ, ಇದನ್ನ ಇನ್ನಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಸೋಕೆ ಅಜ್ಜ ಒಂದು ಕಥೆ ಹೇಳೋಕೆ ಶುರು ಮಾಡ್ತಾರೆ. ಒಂದ್ ಸಲ ಏನಾಯ್ತು, ಶಾಲೆಯಲ್ಲಿ ಮಕ್ಕಳೆಲ್ಲ ಸೇರಿ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಸರಿ, ಅದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಪ್ರತಿಯೊಬ್ಬರಿಂದ 100 ರೂಪಾಯಿ ಕಲೆಕ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅವರು ದುಡ್ಡು ಕೇಳೋಕ್ ಹೋಗೋಕ್ಕೂ ಮುಂಚೆ ಅವರ ಟೀಚರ್ ಬಂದ್ ಹೇಳಿದ್ರು, 1 ನಿಮಿಷ, ಮೊದಲು ನನ್ನ ಪರ್ಮಿಷನ್ ತಗೊಳ್ಳಿ ಅಂತ. ಈಗ ನೋಡಿ, ಎಷ್ಟು ಚೆನ್ನಾಗಿದೆ ಈ ಹೋಲಿಕೆ. ಈ ಕಥೆಯಲ್ಲಿ ವಿದ್ಯಾರ್ಥಿಗಳೇ ನಮ್ಮ ಸರ್ಕಾರ ಇದ್ದ ಹಾಗೆ. ಅವರು ಕಲೆಕ್ಟ್ ಮಾಡ್ತಿದ್ದಾರಲ್ಲ 100 ರೂಪಾಯಿ, ಅದೇ ಹಣಕಾಸು ವಿಧೇಯಕ. ಹಾಗಾದ್ರೆ ಟೀಚರ್ ಯಾರು? ಅವರೇ ರಾಜ್ಯಪಾಲರು. ಅಂದ್ರೆ ಯಾವುದೇ ನಿರ್ಧಾರವನ್ನ ನೇರವಾಗಿ ತಗೊಳ್ಳಕ್ ಆಗಲ್ಲ, ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ. ರೋಹನ್ಗೆ ಇದು ಪರ್ಫೆಕ್ಟ್ ಆಗಿ ಅರ್ಥ ಆಯ್ತು. ಅವನು ತಕ್ಷಣ ಹೇಳಿದ, ಓ, ಅಂದ್ರೆ ಟೀಚರ್ ಅಪ್ರೂವಲ್ ಫಸ್ಟ್ ಅಲ್ವಾ ಅಂತ. ಎಕ್ಸಾಕ್ಟ್ಲಿ, ಸರ್ಕಾರಕ್ಕೂ ಇದೇ ರೂಲ್ ಅಪ್ಲೈ ಆಗತ್ತೆ. ಸರಿ, ಈಗ ಎರಡನೇ ನಿಯಮ ನೋಡೋಣ. ಈ ಹಣಕಾಸು ವಿಧೇಯಕ ಇದೆಯಲ್ಲ, ಇದನ್ನ ನೇರವಾಗಿ ವಿಧಾನ ಪರಿಷತ್ನಲ್ಲಿ ಅಂದ್ರೆ ಮೇಲ್ಮನೆಯಲ್ಲಿ ಮಂಡಿಸೋ ಹಾಗಿಲ್ಲ. ಆಗ ನೋಡಿ, ಮೀರಾ ತಲೆಯಲ್ಲಿ ಒಂದು ಬ್ರಿಲಿಯಂಟ್ ಪ್ರಶ್ನೆ ಬಂತು. ಅವಳು ಕೇಳಿದ್ಲು, ಅಜ್ಜ, ಒಂದು ವೇಳೆ ಆ ಬಿಲ್ಲಲ್ಲಿ ಬರೀ ಫೈನ್ ಅಥವಾ ಫೀಸ್ ಬಗ್ಗೆ ಇದ್ರೆ ಆಗ್ಲೂ ಇದೇ ರೂಲ್ಸ್ ಅಪ್ಲೈ ಆಗುತ್ತಾ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ವಿಧಿ 207 ಸ್ಪಷ್ಟವಾಗಿ ಹೇಳುತ್ತೆ, ಒಂದು ಬಿಲ್ಲಲ್ಲಿ ಕೇವಲ ದಂಡಗಳು ಅಂದ್ರೆ ಫೈನ್ಸ್ ಅಥವಾ ಸೇವೆಗಳಿಗೆ ಕೊಡುವ ಶುಲ್ಕ, ಲೈಸೆನ್ಸ್ ಫೀಸ್, ಈ ಥರದ ವಿಷಯಗಳು ಮಾತ್ರ ಇದ್ರೆ ಅದನ್ನ ಈ ಸ್ಟ್ರಿಕ್ಟ್ ನಿಯಮಗಳ ಕೆಳಗೆ ಹಣಕಾಸು ವಿಧೇಯಕ ಅಂತ ಕರೆಯೋಕ್ ಆಗಲ್ಲ. ಅದಕ್ಕೆ ವಿನಾಯಿತಿ ಇದೆ. ಇದನ್ನ ಕೇಳಿ ರೋಹನ್ ತಮಾಷೆ ಮಾಡ್ತಾನೆ. ಹೌದಲ್ವಾ, ಕ್ಲಾಸ್ಗೆ ಲೇಟಾಗಿ ಬಂದಿದ್ದಕ್ಕೆ ಫೈನ್ ಹಾಕಿದ್ರೆ ಅದು ದೊಡ್ಡ ಮನಿ ಬಿಲ್ ಆಗೋಕ್ ಸಾಧ್ಯನಾ ಅಂತ. ನಿಜ ತಾನೆ? ಅದು ದೊಡ್ಡ ಹಣಕಾಸು ನಿರ್ಧಾರ ಅಲ್ವೇ ಅಲ್ಲ, ಅದೊಂದು ಸಣ್ಣ ಅಡ್ಮಿನಿಸ್ಟ್ರೇಟಿವ್ ರೂಲ್ ಅಷ್ಟೇ. ಈ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕ್ಲಾಸಿಗೆ ಲೇಟಾಗಿ ಬಂದಿದ್ದಕ್ಕೆ ಹಾಕೋ ಫೈನ್ಗೂ ಸರ್ಕಾರದ ಖಜಾನೆಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ನಿರ್ಧಾರಕ್ಕೂ ಆಕಾಶಭೂಮಿಯಷ್ಟು ವ್ಯತ್ಯಾಸವಿದೆ. ಒಂದು ಸಣ್ಣ ನಿಯಮ, ಇನ್ನೊಂದು ದೊಡ್ಡ ಹಣಕಾಸು ನೀತಿ. ಮತ್ತೆ ಮೂರನೇ ಮತ್ತು ಅಷ್ಟೇ ಮುಖ್ಯವಾದ ನಿಯಮ, ಒಂದು ವೇಳೆ ಯಾವುದಾದ್ರೂ ಬಿಲ್ ಸರ್ಕಾರದ ಸಂಚಿತ ನಿಧಿಯಿಂದ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್ಕಾರದ ಮೇನ್ ಖಜಾನೆಯಿಂದ ಹಣವನ್ನ ಖರ್ಚು ಮಾಡೋದಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೂ ಕೂಡ ರಾಜ್ಯಪಾಲರ ಶಿಫಾರಸ್ ಬೇಕೇ ಬೇಕು, ಕಡ್ಡಾಯವಾಗಿ. ಇದಕ್ಕೆ ರೋಹನ್ ಮತ್ತೊಂದು ಪಂಚ್ಲೈನ್ ಕೊಟ್ಟ, ಮನಿ ಸ್ಪೆಂಡ್ ಮಾಡ್ಬೇಕಾ, ಹಾಗಿದ್ರೆ ಪರ್ಮಿಷನ್ ಕಂಪಲ್ಸರಿ ಅಂತ. ಈ ನಿಯಮವನ್ನ ಇದಕ್ಕಿಂತ ಚೆನ್ನಾಗಿ ಸಾರಾಂಶ ಮಾಡೋಕೆ ಆಗಲ್ಲ. ಕೊನೆಗೆ ಇಡೀ ಪಾಠವನ್ನ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಂಡ್ರು ಅಂತ ಅವರ ಮಾತುಗಳಲ್ಲೇ ಕೇಳೋಣ. ಮೀರಾ ಹೇಳಿದ್ದು, ಓಕೆ, ಅಂದ್ರೆ ದುಡ್ಡಿನ ವಿಷಯ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಕಂಟ್ರೋಲ್ ಇರುತ್ತೆ. ಅದಕ್ಕೆ ಅನನ್ಯ ಸೇರಿಸಿದ್ದು, ಹೌದು, ಅದಕ್ಕೆ ಗವರ್ನರ್ ಅಪ್ರೂವಲ್ ತುಂಬಾನೇ ಇಂಪಾರ್ಟೆಂಟ್. ಕೊನೆಗೆ ರೋಹನ್ ತನ್ನದೇ ಸ್ಟೈಲಲ್ಲಿ ಹೇಳಿದ, ಸಿಂಪಲ್ ಅಜ್ಜ, ನೋ ಮನಿ ವಿದೌಟ್ ಬಾಸ್ ಅಪ್ರೂವಲ್ ಅಂತ ಹೇಳಿ ವಿಷಯವನ್ನೇ ಮುಗಿಸ್ಬಿಟ್ಟ. ಮಕ್ಕಳ ಮಾತು ಕೇಳಿ ಅಜ್ಜನಿಗೆ ತುಂಬಾ ಖುಷಿಯಾಯ್ತು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಕೊನೆಗೆ ಎಲ್ಲರನ್ನೂ ಯೋಚನೆಗೆ ಹಚ್ಚೋ ಒಂದು ಪ್ರಶ್ನೆ ಕೇಳಿದ್ರು. ಯೋಚನೆ ಮಾಡಿ, ನಾವು ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನ ತಗೋಬೇಕಾದ್ರೆ ನಾವೇ ಒಬ್ರೇ ಡಿಸೈಡ್ ಮಾಡೋದು ಸರಿನಾ, ಅಥವಾ ಅನುಭವ ಇರೋ ಹಿರಿಯರನ್ನ ಕೇಳಿ ಮಾಡೋದು ಒಳ್ಳೇದಾ? ಈ ಪ್ರಶ್ನೆ ಬರೀ ಸಂವಿಧಾನಕ್ಕೆ ಮಾತ್ರ ಸೀಮಿತ ಅಲ್ಲ ಅಲ್ವಾ, ನಮ್ಮೆಲ್ಲರ ಜೀವನಕ್ಕೂ ಇದು ಅನ್ವಯಿಸುತ್ತೆ. ಹಣಕಾಸಿನ ಶಿಸ್ತು ಮತ್ತು ಜವಾಬ್ದಾರಿ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ.